ಬದುಕಿಸುವಂತದ್ದು ಆತ್ಮವೇ. ಆತ್ಮವೇ ಯೇಸು ಕ್ರಿಸ್ತನ ವಾಕ್ಯವು ಎಲ್ಲ ನೀಚತನವನ್ನು ದುಷ್ಟತನವನ್ನು ತೆಗೆದು ಹಾಕಿ ಮನಸ್ಸಿನೊಳಗಡೆ ಬೇರಿರುವಂತ ವಾಕ್ಯಕ್ಕೆ ನಮ್ರತೆಯಿಂದ ಎಡೆ ಕೊಡಿ ಅಂತ ದೇವರು ಬಾಯಿ ಬಡ್ಕೊಟ್ಟದಾದ್ರೆ ಇವತ್ತು ಯಾರಿಗಾದ್ರೂ ವಾಕ್ಯ ಅರ್ಥ ಆಯ್ತಾ ಇದೆಯಾ ಬೇರೆ? ಯಾಕೋಬನು ಬರೆದ ಪತ್ರಿಕೆಯಲ್ಲಿ 1:21 ದೇವರ ವಾಕ್ಯ ಹೇಳ್ತಾ ಗೊತ್ತಾ, ಬದುಕಿಸುವಂತದ್ದು ದೇವರ ವಾಕ್ಯಕ್ಕೆ ನಮ್ರತೆ ಕೊಡಿ. ಯೋಹಾನ 6:63 ಅದೇ ಹೇಳ್ತಾ ಪ್ರಿಯರೇ, ಬದುಕಿಸುವಂತದ್ದು ಆತ್ಮ. ಈ ಆತ್ಮಕ್ಕೆ ಪ್ರಾಮುಖ್ಯತೆ ಕೊಡ್ತಾ ಇದೀವ. ಈ ಹೊಟ್ಟೆಗೆ, ಈ ಗೇಣದ ಹೊಟ್ಟೆಗೋಸ್ಕರ ಎಷ್ಟು ಕಷ್ಟ ಪಡ್ತಾ ಇದ್ದಾರೆ ಪ್ರಿಯರೇ. ಪ್ರಪಂಚವನ್ನು ನೋಡಿದ್ರೆ ಒಬ್ಬೊಬ್ಬರನ್ನು ಒಂದೊಂದು ದಾರಿನ ಮರಳಿಸಿದ್ದಾನೆ ಘಟಸರ್ಪನು. ಒಬ್ಬೊಬ್ಬರಿಗೆ ಒಂದೊಂದು ದಾರಿ. ನೀನ್ ಈ ದಾರಿಲಿ ಹೋಗ್ತೀಯ, ಹೋಗಿ ಸ್ವರ್ಗ ಹೋಗ್ತೀಯ, ನೀನ್ ಈ ದಾರಿ ಹೋಗು, ನೀನ್ ಈ ಮತ ಹಿಡ್ಕೊ, ನೀನ್ ಈ ಜಾತಿ ಹಿಡ್ಕೊ, ನೀನ್ ಹುಡುಗಿ ಹಿಡ್ಕೊ, ಹೋಗ್ತಾ ಇರು, ಸ್ವರ್ಗ ಸಿಗುತ್ತೆ. ಹೌದಾ? ಯೇಸು ಕ್ರಿಸ್ತ ಏನ್ ಹೇಳಿದ್ರು ಗೊತ್ತಾ? ನಾನು ಮಾರ್ಗವು ಅಂತ ಹೇಳಿಲ್ಲ, ನಾನೇ ಮಾರ್ಗವು, ನನ್ನ ಹೊರತು ತಂದೆಯ ಬಳಿಗೆ ಯಾವನು. ಎಲ್ಲೋ ಹೋಗ್ತಾ ಇದ್ದಾರೆ ಪ್ರಪಂಚ ಪ್ರಿಯರೇ. ಯಾರು ಪ್ರಿಯರೇ ಇವ್ರಿಗೆ ದಾರಿ ತೋರಿಸೋರು? ಯಾರು ಪ್ರಿಯರೇ ದಾರಿ ತೋರಿಸೋರು? ಯಾರು ಹೋಗುವವರು ನನ್ನ ಸೇವೆಗೆ ಎಂದು ದೇವರು ಪ್ರಿಯರೇ ಯೆಶಾಯ ಗ್ರಂಥದಲ್ಲಿ ಎಲ್ಲ ದೇವದೂತರು ಪರಿಶುದ್ಧನು ಅಂತ ಬಾಯಿ ಹೊಡ್ಕೊಳ್ಳುವಾಗ ಪ್ರಿಯರೇ ತಂದೆ ಯೋಚನೆ ಮಾಡ್ತಾ ಇದ್ದಾರೆ, ಅಯ್ಯೋ ನನ್ನನ್ನೇನೋ ನೀವು ಘನಪಡಿಸ್ತಾ ಇದ್ದೀರಾ, ಆದ್ರೆ ನನ್ನ ಸೇವೆಗೋಸ್ಕರ ಯಾರು ಹೋಗ್ತಾ ಇದ್ದಾರೆ ಅಂತ ನಾನ್ ಚಿಂತೆ ಮಾಡ್ತಾ ಇದ್ದೀನಿ ಅಂತ ದೇವರು ಯೋಚನೆ ಮಾಡ್ತಾ ಇದ್ದಾರೆ ಪ್ರಿಯರೇ. ಯೆಶಾಯನಲ್ಲಿ ಹೇಳ್ತಾನೆ ಗೊತ್ತಾ, ನಾನು ಹೋಗ್ತೀನಿ ದೇವ್ರೆ, ನನ್ನ ಕಳ್ಸು, ನಾನು ಹೋಗ್ತೀನಿ, ನಾನು ಕಳ್ಸಿದ್ದಾರೆ. ಏನ್ ಪ್ರಿಯರೇ ಇವತ್ತು ಯಾರು ಪ್ರಿಯರೇ ದೇವ್ರ ಸೇವೆಗೋಸ್ಕರ